ಧರ್ಮಸ್ಥಳ ವ್ಯಾಪ್ತಿ ಇಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣ ವಿಚಾರಕ್ಕೆ ಸಹಾಯವಾಣಿಯನ್ನ ಸ್ಥಾಪಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪ್ರಕರಣದ ಮಾಹಿತಿಯನ್ನ ತಿಳಿದಿದ್ರೆ ಯಾರು ಕೂಡ ಕರೆ ಮಾಡಬಹುದು. ಎಸ್ಐಟಿ ಕಚೇರಿ ಸಂಪರ್ಕ ಮಾಡಲು ಸಹಾಯವಾಣಿ ಇದು. ದೂರವಾಣಿ ಸಂಖ್ಯೆ 082420053001. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಒಂದು ಸಹಾಯವಾಣಿಯನ್ನ ಸ್ಥಾಪನೆ ಮಾಡಿರುವಂಥದ್ದು ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಆ ನಂಬರು ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವಂಥ ಎಸ್ಐಟಿ ಕಚೇರಿ ಇದು. ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಯಾರು ಬೇಕಾದರೂ ಇದಕ್ಕೆ ಕಾಲ್ ಮಾಡ್ಬೋದು. ಇದೇ ವಿಚಾರಕ್ಕೆ ಏನಾದರೂ ಗೊತ್ತಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೇನು ಬುರುಡೆ ರಹಸ್ಯ ಆಗಿದೆ ಅಲ್ವಾ, ಇದೇ ವಿಚಾರಕ್ಕೆ ಗೊತ್ತಿರುವಂಥ ವಿಚಾರಕ್ಕೆ ಯಾರಿಗಾರು ಗೊತ್ತಿದ್ರೆ ಇವ್ರಿಗೆ ಅಂದರೆ ಕಾಲ್ ಮಾಡಿಬಿಟ್ಟು ಸಹಾಯವನ್ನು ಪಡಿಬೋದು. ಇನ್ನೊಂದು ಯಾರೆಲ್ಲ ಕಾಣೆ ಆಗಿದ್ರಲ್ವಾ ಅವ್ರ ಮನೆಯವರು ಕೂಡ ಈಗ ಇದು ಕಾಲ್ ಮಾಡಿಬಿಟ್ಟು ಡೀಟೇಲ್ಸ್ ಕಲೆ ಹಾಕ್ಬೋದು. ದಿವಿತ್, ಯಾಕಂತಂದ್ರೆ ಇದು ವೆರಿ ಇಂಪಾರ್ಟೆಂಟು. ಯಾಕಂತಂದ್ರೆ ಈ ಬಗ್ಗೆ ಒಂದಷ್ಟು ಮಾಹಿತಿ ಗೊತ್ತಿದ್ದವರು ನೀವು ಕರೆ ಮಾಡಬಹುದು. ಭಯ ಇಟ್ಕೊಳ್ಬೇಡಿ. ನಿಮ್ಗೇನಾದರೂ ಈ ಬಗ್ಗೆ ಗೊತ್ತಾ, ಈ ಘಟನೆಯನ್ನು ನೀವು ನೋಡಿದ್ರಾ, ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಆ ಸಂದರ್ಭದಲ್ಲಿ ಮಿಸ್ ಆಗಿದ್ರಾ. ಸೊ ಇದನ್ನ ನೀವೇನು ಮಾಡಬೇಕು, ಬಂದು ಆರಾಮಾಗಿ ಕರೆ ಮಾಡಿಬಿಟ್ಟು ನೀವೇನು ಮಾಡ್ಬೋದು, ತಿಳಿಸ್ಬೋದು ಜನರಿಗೆ. ಆ SIT ಕೊಟ್ಟಿರುವಂಥ ನಂಬರ್ನ ಟಾಪ್ ಎಂಡಲ್ಲಿ ಹಾಕೊಂಬಿಡಿ. ಆ ಸಹಾಯವಾಣಿ ನಂಬರ್ನ ಇಡೀ ಬುಲೆಟಿನ್ ಮುಗಿಯೋವರೆಗೂ ಕೂಡ ಹೋಗಲಿ, ಅದು ಜನರಿಗೂ ಕೂಡ ಗೊತ್ತಾಗಲಿ. ಯಾಕಂತಂದರೆ ಆ ನಂಬರ್ಗೆ ಕರೆ ಮಾಡಿ ನೀವು ಕಂಡಂಥ ಸತ್ಯಗಳೇನಾದರೂ ಇದ್ದರೆ, ನೀವು 10 ವರ್ಷದ ಹಿಂದೆ ಏನಾದರೂ ಕಂಡಿರುವಂಥ ಸತ್ಯಗಳಿದ್ರೆ, ಜೊತೆಗೆ ಆ ಅನಾಮಿಕ ಹೇಳ್ತಿರುವಂಥದ್ದು ಏನಾದರೂ ಸತ್ಯ ಅಂತ ನಿಮಗೆ ಅನಿಸಿದ್ರೆ, ಅದನ್ನು ನೀವು ಕಣ್ಣಾರೆ ಕಂಡಿದ್ರೆ, ಬರೀ ಅನಿಸಿದ್ರೆ ಅಲ್ಲ, ಅನಿಸಿದ್ರೆ ನಾನು ಹೇಳ್ತೀನಿ ಫೋನ್ ಮಾಡಿ, ಮತ್ತು ಅವ್ರಿಗೆ ಫೋನ್ ಮಾಡಿ ಹಿಂಸೆ ಕೊಡಬೇಡಿ. ನೀವೇನಾದರೂ ಕಣ್ಣಾರೆ ಕಂಡಿದ್ರೆ ಮಾತ್ರ ಕರೆ ಮಾಡಿ ಹೇಳಿ, ಆಯಿತಾ? ದೂರವಾಣಿ ಸಂಖ್ಯೆ ಇದೆ, ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಕರೆ ಮಾಡಿ ತಿಳಿಸಿದ್ರೆ ಬಹಳ ಉತ್ತಮ ಆಗುತ್ತೆ ಈ ತನಿಖೆಗೆ. ಓಕೆ, ಮುಂದಿನ ಬ್ರೇಕಿಂಗ್ ಅನ್ನು ಗಮನಿಸ್ತಾ ಹೋಗೋಣ. 3ನೇ ದಿನಕ್ಕೆ ಕಾಲಿಟ್ಟಿದೆ ಶೋಧ ಕಾರ್ಯ. ಧರ್ಮಸ್ಥಳ ವ್ಯಾಪ್ತಿ ಶವಗಳನ್ನು ಹೂತಿಟ್ಟಂತ ಪ್ರಕರಣ ಕುತೂಹಲ ಮೂಡಿಸ್ತಾ ಇದೆ. ಕುತೂಹಲ ಮೂಡಿಸಿದೆ 3ನೇ ದಿನದ ಶೋಧ ಕಾರ್ಯ. 10 ಗಂಟೆ ಸುಮಾರಿಗೆ ಅಗೆಯುವ ಕಾರ್ಯ ಆರಂಭ ಸಾಧ್ಯತೆ ಇದೆ. ನಿನ್ನೆ 11 ಗಂಟೆ 12 ಗಂಟೆ ಸ್ಟಾರ್ಟ್ ಮಾಡಿದ್ರು, ಇವತ್ತು 10 ಗಂಟೆಗೆ ಶುರು ಹಚ್ಕೊಂಡ್ಬಿಡ್ತಾರೆ ಅನ್ಸುತ್ತೆ. ಪಾಯಿಂಟ್ ನಂಬರ್ 6ರಿಂದ ಅಸ್ಥಿಪಂಜರಕ್ಕೆ ಅಗೆಯೋ ಕಾರ್ಯ ಶುರುವಾಗುತ್ತೆ. SITಗೆ ಅಸ್ಥಿಪಂಜರ ಪತ್ತೆ ಕಾರ್ಯ ಒಂದು ರೀತಿಯಲ್ಲಿ ಸವಾಲಾಗಿದೆ. ಅನಾಮಿಕ ಗುರುತಿಸಿದಂಥ ಸ್ಥಳಗಳಲ್ಲಿ SIT ಶೋಧ ಮಾಡ್ತಾ ಇರೋದು. ಅನಾಮಿಕನಿಗೆ ಪ್ರಣವ್ ಮೊಹಾಂತಿ ಅನುಚೇತ್ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಮಣ್ಣು ಹೆಚ್ಚಾಗಿ ಶವ ಸಿಕ್ಕಿಲ್ಲ ಅಂತ ಅನಾಮಿಕ ಹೇಳ್ತಿದ್ದಾನಂತೆ. ನಾನು ಸಾಕಷ್ಟು ಹೆಣಗಳನ್ನು ಹೂತಿಟ್ಟಿರೋದು ಸತ್ಯ. 9ರಿಂದ 13 ಮಾರ್ಕಿಂಗ್ ಜಾಗದಲ್ಲಿ ಹೆಣ ಸಿಗುತ್ತೆ. ಅಗೆಯೋ ಕಾರ್ಯ ಮುಂದುವರಿಸಿ ಅಂತ. ಅಂದ್ರೆ ಈಗ ಅಗಿತಿರೋ ಜಾಗದಲ್ಲಿ, ಈಗ ಏನು ಅಗಿತಾ ಇದಾರಲ್ಲ, ಈಗ 1ರಿಂದ 5ವರೆಗೂ ಅಗಿದಾರಲ್ಲ ನಿಕೇಶ್, ಈ ಜಾಗದಲ್ಲಿ ಮಣ್ಣು ಹೆಚ್ಚಾಗಿರುವ ನಾನು ಆಗ್ಲೇ ಹೇಳಿದೆ, ಮಣ್ಣು ಹೆಚ್ಚಾಗಿರುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ 2019ರಲ್ಲಿ ಆದಂತ ಒಂದು ಪ್ರವಾಹ, ಅಲ್ಲಿ ಎತ್ತರದ ಪ್ರದೇಶದಿಂದ ಕೊಚ್ಚಿಕೊಂಡು ಬಂದಂತ ಮಣ್ಣು ಆ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿರುತ್ತೆ. ಮತ್ತೆ ವರ್ಷದಿಂದ ವರ್ಷಕ್ಕೆ ಭೂಮಿ ಕುಸಿತ ಆಗುತ್ತೆ ತಳಭಾಗದಲ್ಲಿ. ಇವೆಲ್ಲ ಕಾರಣಗಳಿಂದ ಒಂದಷ್ಟು ಆಳಕ್ಕೆ ಹೋಗಿರಬಹುದು, ಅಥವಾ ಒಂದಷ್ಟು ಮುಂದಕ್ಕೆ ಹೋಗಿರಬಹುದು. ಮೂಳೆಗಳು ಹೇಳಿದಂಥ ಜಾಗದಿಂದ ಒಂಚೂರು ಮುಂದಕ್ಕೆ ಮೂವ್ ಆಗಿರಬಹುದು, ಏನು ಬೇಕಾದರೂ ಆಗಿರಬಹುದು. ಸೊ ಹಾಗಾಗಿ ಈ ಜಾಗ ಎಲ್ಲ ಬಿಡಿ, ನಾನು ಹೇಳಿದ ಜಾಗವನ್ನು ನೀವು ಹುಡುಕಿ 9 ಚೆಕ್ ಮಾಡಿ, 10 ಚೆಕ್ ಮಾಡಿ, 11 ಚೆಕ್ ಮಾಡಿ, ಪ್ರಮುಖವಾಗಿ 13 ಚೆಕ್ ಮಾಡಿ ಅಂತ ಈ ಅನಾಮಿಕ ಹೇಳ್ತಾ ಇರೋದು. 9ರಿಂದ 13 ಮಾರ್ಕಿಂಗ್ ಜಾಗದಲ್ಲಿ ಹೆಣಗಳು ಸಿಗುತ್ತವೆ, ಅಂದ್ರೆ ಅಸ್ಥಿಪಂಜರ ಸಿಗುತ್ತೆ ಅಂತ ಸಿಕ್ಕಾಬಟ್ಟೆ ಕಾನ್ಫಿಡೆನ್ಸ್ ಇಂದ ಇರೋದು ಈ ಒಂದು ಅನಾಮಿಕ. ಏನಾಗ್ಬೋದು? ಎಸ್, ಖಂಡಿತ. ಯಾಕಂತ ಹೇಳಿದ್ರೆ ಇಲ್ಲಿ ಇದ್ರ ಬಗ್ಗೆ ನೀವು ಮಾತಾಡಿದ್ರೆ, ಆದರೆ ಒಂದು ವಿಚಾರದ ಬಗ್ಗೆ ಮಾತನಾಡಲೇಬೇಕು. ಯಾಕಂದ್ರೆ ಜನ ಅದನ್ನೇ ಕ್ವಶನ್ ಮಾಡ್ತಾ ಇದ್ರು. ಆತನಿಗೆ ಈಗ ಸಾಕ್ಷಿದಾರ ದೂರುದಾರ ಅಂತ ಬಂದಂಥ ಸಂದರ್ಭದಲ್ಲಿ ಆತನಿಗೆ ಯಾಕೆ ಈ ಮುಖ ಕವಚ ಇರಬಹುದು, ಆ ರೀತಿಯಾಗಿ ಬುಲೆಟ್ ಪ್ರೂಫನ್ನೆಲ್ಲ ಹಾಕೊಂಡ್ಬಿಟ್ಟು ಆ ರೇಂಜ್ಗೆ ಇದನ್ನ ಕವರ್ ಮಾಡಿಕೊಂಡು ಯಾಕೆ ಹುಡ್ಕೋಕೆ ಹೋಗಬೇಕಾಗಿತ್ತು? ಆತನೇ ಫಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಆಮೇಲೆ ಇವರೇ ರೆಡಿ ಮಾಡಿದ್ದಾರೆ ಅನ್ನುವಂಥ ಗೊಂದಲ ಕೂಡ ಸೃಷ್ಟಿಯಾಯಿತು ಜನರಲ್ಲಿ. ಅದ್ರ ಬಗ್ಗೆನೂ ಕೂಡ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆನೂ ಕೂಡ ಸಾಕಷ್ಟು ಜನ ಮಾತಾಡ್ತಾ ಇರುವಂಥ ಸಂಗತಿ. ಯಾಕಂತ ಹೇಳಿದ್ರೆ ಮುಖಕವಚ ಯಾಕೆ ಬೇಕಿತ್ತಪ್ಪ? ಈಗ ಈತನಿಗೆ ಹೇಳಿದವ್ರು ಯಾರು, ಅವರಿನ್ನೂ ಜೀವಂತ ಆಗಿದ್ರೆ ಮುಂದೊಂದು ದಿವಸ ಈತನಿಗೆ ಕಂಟಕನೇ, ಅದಕ್ಕೆ ಸೆಕ್ಯೂರಿಟಿ ಸಿಕ್ಕುತ್ತೆ, ಆ ಸಮಸ್ಯೆ ಬೇರೆ. ಆದರೆ ಈಗ ಈತನೇ ಹೌದಾ ಅಲ್ವಾ
ಮುಂಚೆ ಕೊಟ್ಟಂತ ಭೀಮಾ ಹೌದಾ ಅಥವಾ ಈಗ ಭೀಮಾ ಬದಲಾಗಿದ್ನಾ ಅಂತ. ಯಾಕಂತ ಹೇಳಿದ್ರೆ ಈ ಭೀಮಾ ಆಗಲಿ ಯಾವ ಭೀಮಾ ಆಗಲಿ ಆತ ತಂಬು ಕೊಟ್ಟಿರ್ತಾನೆ ಅಥವಾ ಸಿಗ್ನೇಚರ್ ಹಾಕಿರ್ತಾನೆ, ಓಕೆನಾ, ಅದನ್ನು ತಂಬೇನು ಬದಲಾವಣೆ ಮಾಡೋಕೆ ಆಗೋದಿಲ್ಲ. ಆದರೆ ಇಷ್ಟೊಂದು ಆತನಿಗೆ ಮುಖ ಕವಚ ಎಲ್ಲ ಹಾಕ್ಬಿಟ್ಟು ಕವರ್ ಹಾಕ್ಬಿಟ್ಕೊಂಡು ಆತನ ಕರ್ಕೊಂಡು ಬರುವಂಥ ಪರಿಸ್ಥಿತಿ ಏನಿದೆ? ಯಾರಿಗಾದ್ರೂ ಈತನಿಗೆ ಯಾರ ಮೇಲ್ವಿಚಾರಕರು ಏನೋ ಹೆಣ ತಂದು ಕೊಡ್ತಾ ಇದ್ರಲ್ಲ ಅವ್ರಿಗೆ ಗೊತ್ತಿರುವಂಥ ವಿಚಾರ ಈತನೇ ಹೌದು ಅಂತ ಹೇಳ್ಕೊಂಡು ಮುಖವನ್ನ ಓಪನ್ ಮಾಡಿಬಿಟ್ಟು ಮಾಡಿ ಎಲ್ಲ ಕೆಲಸಕ್ಕೆ ಅಂತ ಜನ ಕೇಳ್ತಿದ್ದಾರೆ. ಆದರೆ ಇಲ್ಲಿ ತನಿಖೆಗೆ ಏನಾದರೂ ತೊಂದರೆ ಆಗಬಾರ್ದು, SIT ಅಧಿಕಾರಿಗಳು ತನಿಖೆ ಏನಾದರೂ ತೊಂದರೆ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಮುಖ ಕವಚನ ಹಾಕೊಂಡು ಈ ತರ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಗೊಂದಲ ಬೇಡ ಅಂತ. ಆಮೇಲೆ ಏನಾಗುತ್ತೆ ಅಂದ್ರೆ ನಿಕೇಶ್, ಆತರ ಏನಾದ್ರು ಮಾಡ್ಬಿಟ್ರೆ ಆಮೇಲೆ ಇದು ಅನಾಮಿಕನ ಇಚ್ಛೆ. ಇದು ಹೌದು, ಅನಾಮಿಕ ಮುಖ ತೋರಿಸಬಾರ್ದು ಅಂತ ಆತನ ಹೇಳಿದಕ್ಕೆ ತೋರಿಸ್ತಾ ಇಲ್ಲ ಹೊರತು ಇಲ್ಲೇನೋ ಅವ್ರೇನೋ ತೋರಿಸ್ಬೇಕು ಅಥವಾ ತೋರಿಸಬಾರ್ದು. ಯಾಕಂದ್ರೆ ಈಗ ಮುಖ ಏನಾದ್ರೂ ಪಬ್ಲಿಕ್ ಆದ್ರೆ ಆತನ ಹೆಂಡತಿ ಮಕ್ಕಳವರಿಗೂ ಗೊತ್ತಾಗ್ಬಿಡುತ್ತೆ. ಅದೇ ಈಗ ಅಲ್ಲಿ ಆ ರಾಜ್ಯದಲ್ಲಿ ಇರ್ತಾನಲ್ಲ, ಕ್ಯಾಶುವಲ್ ಆಗಿ ಗೊತ್ತಿರುತ್ತೆ. ಆತನ ಮುಖ ಓಪನ್ ಆಗಿಬಿಟ್ರೆ ಆ ರಾಜ್ಯದಲ್ಲಿ ಏನಾದರೂ ಹೆಂಡತಿ ಮಕ್ಕಳು ಅಥವಾ ಫ್ಯಾಮಿಲಿ ಏನಾದರೂ ಇದ್ರೆ ಅವ್ರಿಗೇನಾದರೂ ತೊಂದರೆ ಆಗಬಹುದು. ಆ ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಆತನ ಮುಖವನ್ನ ಫುಲ್ ಕವರ್ ಮಾಡಲಾಗಿದೆ. ಅದು AI ತಂತ್ರಜ್ಞಾನರು ಕೂಡ ನಾವು ಓಪನ್ ಮಾಡಿ ಮುಖಕ್ಕೆ ಬಟ್ಟೆಗೆ ಯಾಕೆ ಗೆರೆಗಳನ್ನ ಬೆಳೆದಿದ್ದಾರೆ ಅಂತಂದ್ರೆ ನೀವು ಹೇಳಿದ ಹಾಗೆ AI ತಂತ್ರಜ್ಞಾನವು ಕೂಡ ಆತನನ್ನ ಪತ್ತೆ ಹಚ್ಚಬಾರದು ಅನ್ನೋ ಕಾರಣಕ್ಕೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಟೆಕ್ನಾಲಜಿ ಮುಂದುವರೆದಿದೆ. ಏನಾದ್ರೂ ಈ ಸಂದರ್ಭದಲ್ಲಿ ಈ ರೀತಿ ಘಟನೆಗಳೇನಾದ್ರೂ ಆಗಿದ್ದಿದ್ರೆ 2010ರಲ್ಲಿ ಆಗೋ ಬದಲು ಈಗೇನಾದ್ರು ಆಗಿದ್ದಿದ್ರೆ ಖಂಡಿತವಾಗ್ಲೂ ದೊಡ್ಡ ಮಟ್ಟದಲ್ಲಿ ಓಪನ್ ಮಾಡ್ಕೊಂಡು ಬಂದ್ರೆ ಇಷ್ಟು ದೊಡ್ಡ ಸಂಚಲನ ಕ್ರಿಯೇಟ್ ಆಗ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲೂ ಕೂಡ ಇಷ್ಟು ದೊಡ್ಡ ಸಂಚಲನ ಕ್ರಿಯೇಟ್ ಆಗ್ತಾ ಇದೆ. ಓಪನ್ ಫೇಸ್ ಇದ್ದಂತ ಸಂದರ್ಭದಲ್ಲಿ ಆತ 12 ವರ್ಷದಿಂದ ಏನ್ ತಲೆಮರೆಸ್ಕೊಂಡು ಇದ್ದಾನಲ್ವಾ, ಅವ್ರ ಫ್ಯಾಮಿಲಿಗೆ ಮತ್ತೆ ಅಲ್ಲಿರುವವರು ತೊಂದರೆ ಕೊಡಬಹುದು. ಕೆಲವೊಂದಿಷ್ಟು ಜನ ಎಲ್ಲೆಲ್ಲಿ ಭಕ್ತಾದಿಗಳಿರ್ತಾರೆ ಯಾರಿಗೂ ಗೊತ್ತು, ನಾವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಆದರೆ ಅಲ್ಲೇನಾದರೂ ತೊಂದರೆ ಆಗಬಹುದು. ಈ ನಿಟ್ಟಿನಲ್ಲಿ ಮುಖ ಕವಚನ ಕಂಪ್ಲೀಟ್ ಆಗಿ ಮುಚ್ಚಿಬಿಟ್ಕೊಂಡೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಏನು ಬೇಕಾದ್ರೂ ಆಗಲಿ, ಆದರೆ ಸತ್ಯ ಹೊರಗೆ ಬರಬೇಕು ಇಲ್ಲಿ ಅಷ್ಟೇ. ತಲೆಬುರುಡೆ ಸಿಗುತ್ತೋ ಬಿಡುತ್ತೋ ಅದು ನೆಕ್ಸ್ಟು. ಇನ್ ಕೇಸ್ ಸಿಕ್ಕಿದ್ರೆ ಅದ್ರ ಬಗ್ಗೆ ತನಿಖೆ ಆಗುತ್ತೆ. ಸಿಗಲಿಲ್ಲ ಅಂತ ಹೇಳಿದ್ರೆ ಈ ಅನಾಮಿಕ ಯಾರಿದ್ದಾನೆ ಅವನ ಮೇಲೂ ಕೂಡ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ, ತನಿಖೆ ಅವನ ಮೇಲೂ ಕೂಡ ಆಗುತ್ತೆ. ಸೊ ಓಕೆ, ಈಗ ಒಂದಷ್ಟು 5 ಸ್ಥಳದಲ್ಲೂ ಕೂಡ ಸಿಗದಂಥ ಕಳೆಬರ ಒಂದಷ್ಟು ಪಾಯಿಂಟ್ಸ್ ಅನ್ನ ನೋಡ್ತಾ ಹೋಗೋಣ. ಏನೇನಾಯ್ತು ಅಂತ ಪಟಪಟ ಅಂತ ಕ್ವಿಕ್ ಆಗಿ ನೋಡಿ. ಅನಾಮಿಕ ಗುರುತಿಸಿದಂಥ 2 ಪಾಯಿಂಟ್ನಲ್ಲೂ ಕೂಡ ಏನೂ ಇಲ್ಲ. ಮೊದಲನೇ ಪಾಯಿಂಟ್ನಲ್ಲಿ 2 ID ಕಾರ್ಡ್ ಸಿಕ್ಕಿದೆ, ಅದು ಬಿಟ್ಟಾಕಿ ಅಗೆದು ತೋಡಿದ್ರು ಕೂಡ 2ನೇ ಪಾಯಿಂಟ್ನಲ್ಲೂ ಏನೂ ಸಿಕ್ಕಿಲ್ಲ. 6 ಅಡಿ ಉದ್ದ 5 ಅಡಿ ಅಗಲ ಆಗಿದ್ರು ಕೂಡ ಏನೂ ಸಿಕ್ಕಿಲ್ಲ. ದೂರುದಾರ ಗುರುತಿಸಿರುವ 3ನೇ ಪಾಯಿಂಟ್ನಲ್ಲೂ ಕೂಡ ಶೋಧ ನಡೆದಿದೆ, ಏನೂ ಸಿಕ್ಕಿಲ್ಲ. ಅನಾಮಿಕ ಅಧಿಕಾರಿಗಳ ಸಮ್ಮುಖದಲ್ಲಿ ಶೋಧ ಕಾರ್ಯ ನಡೆದಿದೆ, ಯಾರೂ ಕೂಡ ಇಲ್ಲ ಅನ್ನೋಂಗಿಲ್ಲ. ಅಲ್ಲಿ ಕೇವಲ ಸಿಬ್ಬಂದಿಗಳು ಮಾತ್ರ ಅಂತಿಲ್ಲ, ಎಲ್ಲರ ಮುಂದೆ ಆಗಿದೆ ಇದು ಕಾರ್ಯ. 4 ಅಡಿ ಉದ್ದ 5 ಅಡಿ ಅಗಲ ಆಗಿದ್ರು ಕೂಡ ಕಳೆ ಬರಹ ಸಿಗಲೇ ಇಲ್ಲ. ನಂತರ 4 ಮತ್ತು 5ನೇ ಸ್ಥಳದಲ್ಲೂ ಕೂಡ ಕಳೆ ಬರಹ ಸಿಗಲಿಲ್ಲ. ಸೊ ಒಟ್ಟಾರೆಯಾಗಿ ಹುಡುಕಾಟ ಜೋರಾಗಿದೆ. ರಹಸ್ಯಕ್ಕಾಗಿ ಈಗಲೂ ಕೂಡ ಶೋಧ ಆಗ್ತಾ ಇದೆ. ಆ ಪಾಯಿಂಟ್ಸ್ಗಳನ್ನ ಹೇಳ್ಬಿಡ್ತೀನಿ. ಎಸ್, ಈಗ ರಹಸ್ಯಕ್ಕಾಗಿ ಯಾವ ರೀತಿಯಾಗಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ ಅಂತ ಬಹಳ ಪ್ರಮುಖವಾಗಿ ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಅರಣ್ಯದಲ್ಲಿ ಈ ಹುಡುಕಾಟವನ್ನ ನಡೆಸಲಾಗ್ತಾ ಇರುವಂತದ್ದು. ಸಮಾಧಿ ಅಗೆಯಲು 20 ಕಾರ್ಮಿಕರ ಬಳಕೆಯನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಫಸ್ಟ್ 12 ಜನ ಬಂದ್ರು, ಅದಾದ ನಂತರ ಕೆಲಸ ಬೇಗ ಆಗಬೇಕು ಅಂತ ಹೇಳ್ಕೊಂಡು, ಯಾಕಂತ ಹೇಳಿದ್ರೆ JCB ಅನ್ನ ಬಳಕೆಗೆ ಬಂದ್ರು. ಆದರೆ ಆ ಸಂದರ್ಭದಲ್ಲಿ ನೆಕ್ಸ್ಟ್ ಏನಾದರೂ ಈ ಸಾಕ್ಷಿಗಳಿಗೆ ಸಂದರ್ಭದಲ್ಲಿ ಅಸ್ಥಿಪಂಜರ ಸಿಕ್ಕಂತ ಸಂದರ್ಭದಲ್ಲಿ ಏನಾದರೂ JCB ಬಕೆಟ್ ಆಗಿ ಏನಾದರೂ ಸಮಸ್ಯೆ ಆಗಬಹುದು ಎನ್ನುವಂಥ ನಿಟ್ಟಿನಲ್ಲಿ JCB ಕಂಪ್ಲೀಟ್ ಆಗಿ ಬೇಡ ಅಂತ ಅದು ಒಂದು ಕಾರಣ. ಆದರೆ ಇನ್ನೊಂದು ಮೀಸಲು ಅರಣ್ಯ ಆಗಿದ್ರಿಂದ ಯಂತ್ರಗಳನ್ನು ಬಳಸದೆ ಕಾರ್ಮಿಕರನ್ನ ಬಳಸ್ಕೊಳ್ಳಲಾಗ್ತಾ ಇದೆ. 2 ಕಾರಣ ಇದರಲ್ಲಿದೆ. ಜೊತೆಗೆ ಕಾನೂನು ಜೊತೆ ವೈಜ್ಞಾನಿಕ ಕಾರಣದಿಂದ ಯಂತ್ರಗಳ ಬಳಕೆಗೆ ಬ್ರೇಕ್ ಹಾಕಲಾಗಿದೆ. ನಾನು ಈಗಾಗಲೇ ಹೇಳಿದೆ, ಒಂದು ಕಾನೂನು ಸಮಸ್ಯೆ ಆಗ್ಬೋದು. ನಾಳಿನ ದಿವಸ ಅಸ್ಥಿಪಂಜರನು ಅಥವಾ ಬುರುಡೆ ಸಿಕ್ಕಂಥ ಸಂದರ್ಭದಲ್ಲಿ ಏನಾದರೂ JCB ಆ ಬಕೆಟಿಂದ ಹಲ್ಗಿಲ್ತಾಗದಂಥ ಸಂದರ್ಭದಲ್ಲಿ ಅಸ್ಥಿಪಂಜರಕ್ಕೆ ಏನಾದ್ರು ಡ್ಯಾಮೇಜ್ ಆದರೆ ನೆಕ್ಸ್ಟು FSL ರಿಪೋರ್ಟ್ ಕೊಡುವಂಥ ಸಂದರ್ಭದಲ್ಲಿ ಸಮಸ್ಯೆ ಆಗುತ್ತೆ. ಇದು ಸಹಜ ಸಾವ ಅಸಹಜ ಸಾವ. ಯಾಕಂತ ಹೇಳಿದ್ರೆ ಏನಾದರೂ ಹೊಡೆದ್ಬಿಟ್ಟು ಕೊಂದದಿದ್ರೆ ರಾಡೋ ಅಥವಾ ಮತ್ತೊಂದು, ಅಥವಾ ನದಿಗೆ ಹಾರ್ಕೊಂಡಂಥ ಸಂದರ್ಭದಲ್ಲಿ ಆತ್ಮಹತ್ಯೆಗೆ ಶರಣಾಗುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಜನ ಲವ್ ಬ್ರೇಕಪ್ ಮತ್ತೊಂದು, ಅಥವಾ ನಾನು ಈ ಧಾರ್ಮಿಕ ಕ್ಷೇತ್ರದಲ್ಲಿ ಸತ್ತೋಗ್ಬಿಟ್ರೆ ನಂಗೆ ಪುಣ್ಯ ಸಿಗುತ್ತೋ ಎನ್ನುವಂಥ ನಿಟ್ಟಿನಲ್ಲಿ ಹೊಳೆಗೆ ಹಾರ್ಕೊಂಡ್ಬಿಟ್ರಪ್ಪ, ಆ ನೀರಿನ ರಭಸ ಹೋಗ್ಬಿಟ್ಟು ಎಲ್ಲೋ ಕಲ್ಬಂಡೆಗೇನೋ ಟಚ್ ಆಗಿಬಿಡ್ತು, ಬುರುಡೆ ಒಡೆದೋಗ್ಬಿಡ್ತತೆ. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ, ಅದು ಸಹಜನ ಅಸಹಜನ, ಈ ನಿಟ್ಟಿನಲ್ಲೂ ಕೂಡ ನಾಳೆ ತೊಂದರೆ ಆಗಬಾರ್ದು. ಅದಕ್ಕೋಸ್ಕರ ಕಾನೂನು ಜೊತೆ ವೈಜ್ಞಾನಿಕ ಕಾರಣದಿಂದಾಗಿ ಯಂತ್ರಗಳ ಬಳಕೆಗೆ ಬ್ರೇಕ್ ಹಾಕಲಾಯಿತು. ಜೊತೆಗೆ ಭಾರಿ ಮಳೆ ಮಧ್ಯೆಯೂ ಕೂಡ ಅಸ್ಥಿಪಂಜರಕ್ಕಾಗಿ ಹುಡುಕಾಟವನ್ನು ನಡೆಸಲಾಯಿತು. ಯಾಕಂತ ಹೇಳಿದ್ರೆ ಒಂದು ಗಂಭೀರವಾದಂಥ ಪ್ರಕರಣ ಇದು. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅಷ್ಟೇ ಕೆಲಸ ಮಾಡಬೇಕಾಗತ್ತೆ. ಇನ್ ಕೇಸ್ ಲೇಟ್ ಆದರೂ ನಾಳೆ ಅದನ್ನು ಕೂಡ ಕೇಳ್ಬೋದು, ಸಾಕ್ಷ್ಯ ನಾಶ ಆಗ್ತಾ ಇದೆ, ಏನಾಗ್ತಾ ಇದೆ. ಇನ್ ಕೇಸ್ ಏನಾದರೂ ಗುಂಡಿ ತೋಡ್ಬಿಟ್ರಪ್ಪ,
ತೋಡ್ಬಿಟ್ಟಂತ ಸಂದರ್ಭದಲ್ಲಿ ಅದು 8 ಇರಲಿ 10 ಇರಲಿ ಅಥವಾ 20 ಫೀಟೇ ತೋಡ್ಬಿಟ್ರು ಅಂತ ಇಟ್ಕೊಳ್ಳೋಣ. ಆ ಸಂದರ್ಭದಲ್ಲಿ ಏನೂ ಸಿಗ್ಲಿಲ್ಲ, ನಾಳೆ ಮುಚ್ಚಾಕ ಹೋದಂತ ಸಂದರ್ಭದಲ್ಲಿ ಜನರಲ್ಲಿ ಸಾಕಷ್ಟು ಗೊಂದಲ. ಅಯ್ಯೋ ಆತ ಹೇಳ್ದಷ್ಟು ಗುಂಡಿ ತೋಡಿಲ್ಲ, ಸಿಕ್ಕಿಲ್ಲ, ಮಣ್ಣು ಬೇರೆ ಕಡೆ ಆಯ್ತು. 15 ಅಡಿ ಫಸ್ಟ್ ಅಗಲ ತೋಡಿದ್ರು. ಫಸ್ಟ್ ಗುಂಡಿಯಲ್ಲಿ 15 ಅಡಿ ಅಗಲ, 6 ಅಡಿ 8 ಅಡಿಯಿಂದ ಡೀಪ್ ಆಗಿ ಹೋಗಿದೆ, ಡೆಪ್ತ್ ಹೋಗಿದೆ, ಅಂದ್ರೆ ಆಳ. ಸೊ ಇಂಥ ಸಂದರ್ಭದಲ್ಲೂ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಆತನಿಗೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಇದೆಯೋ, ಎಷ್ಟು ಗುಂಡಿ